ಚರ್ಚೆಯಲ್ಲಿ ಆಗುದಿಲ್ಲ. ಮೊನ್ನೆ ಬರ್ಬೇಕಿತ್ತು, ಯಾಕೆ ಬರಲಿಲ್ಲ? ಮೊನ್ನೆ ಎಲ್ಲರೂ ಮಾತಾಡೋಕೆ ನೀವು ಎಲ್ಲಿದ್ದೀರಿ? ಇವತ್ತೆಲ್ಲ ನೀವು ಮಾತಾಡ್ಲಿಕ್ಕೆ, ನಿನ್ನೆ ಮತ್ತೆ ಮೊನ್ನೆ ನಿಮ್ಗೆ ಮಾತಾಡ್ಲಿಕ್ಕಿತ್ತು. ಆವಾಗ ನೀವು ಯಾಕೆ ಬರ್ಲಿಲ್ಲ? ಆವಾಗ ಯಾಕೆ ಬರ್ಲಿಲ್ಲ ನೀವು? ಆವಾಗ ನಿಮ್ಗೆ ಬರ್ಲಿಕ್ಕೆ ಅಧಿವೇಶನಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ಈಗ ಬಂದೇನ್ ಮಾಡ್ತೀರಿ ನೀವು? ಇವತ್ತು ರಿಪ್ಲೈ ಮಾತ್ರ. ಇವತ್ತು ಚರ್ಚೆ ಮಾಡೋದ ಅವಕಾಶ ಇಲ್ಲ. ಬಿಬಿಎಂಪಿ ಚರ್ಚೆ ಮುಗಿದಿದೆ. ನೀವು ಮೊನ್ನೆ ಬರ್ಬೇಕಿತ್ತು. ಮೊನ್ನೆ ಬೇರೆಯವರು ಚರ್ಚೆ ಮಾಡುವ, ನೀವು ಯಾಕೆ ಬರುದು ಅಸೆಂಬ್ಲಿಗೆ? ನಿಮ್ಗೆ ಬೇಕಾದಾಗ ಬರುದು, ಬೇಕಾದಾಗ ಹೋಗುದು, ಬೇಕಾದಾಗ ನೀವು ಚರ್ಚೆ ಮಾಡಬೇಕು. ಆಗ್ತದ? ಈಗ ಒಂದು ಅವಕಾಶ ಕೊಡಿ ಸರ್. ಅಧ್ಯಕ್ಷರ ನಮ್ಮ ಹಕ್ಕುಚ್ಯುತಿ ಬಗ್ಗೆ ಉತ್ತರ ಕೊಡಿಸಬೇಕಲ್ಲ. ಒಂದು ಕಲಿಸಿ. ಹೌದು ಮಾಡಿ, ಅಲ್ಲ ಮಾಡಿ. ಸಿದ್ದು ಸೌದೆ ಮಧು ಬಂಗಾರ, ದೇವರಾಜ್ ಮುನಿರಾಜ್, ಸಿದ್ದು ಸೌದೆ ಒಂದು ದಿನೇಶ್ ಗೌಡ ಹೋಗ್ಲಿಕ್ಕಿದೆ. ದೇವರಾಜ್ ಮುನಿರಾಜ್ ಅಧ್ಯಕ್ಷರ ಉಪಮುಖ್ಯಮಂತ್ರಿಗಳಿದ್ದಾರೆ. ಕ್ವಶನ್ ದೇವರಾಜ್ ಮುನಿರಾಜ್. ಎಸ್ ಸರ್. ಸರ್, ಪ್ರಶ್ನೆ ಸಂಖ್ಯೆ 3454 ಗೌರವಾನ್ವಿತ ಆರೋಗ್ಯ ಸಚಿವರಿಗೆ ಕೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ಮುನ್ರಾಜ್ ನೀವು ಕೂತ್ಕೊಳ್ಳಿ. ನೀವ್ಯಾಕೆ ಮಾತಾಡ್ತಾರೆ? ಆಯ್ತು, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಈ ವರ್ತನೆ ಯಾವುದೇ ಕಾರಣಕ್ಕೂ ಬಿಡೋಗಿಲ್ಲ. ಅಶೋಕ್ ಅವರು ಕೂತ್ಕೊಳ್ಳಿಸಿ. ಅಲ್ಲಲ್ಲ, ಈ ಕ್ವಶನ್ ಆಗಿದೆ. ಧೀರಜ್ ಮುನಿರಾಜ್ ಸರ್, ಧೀರಜ್ ಮುನಿರಾಜ್, ಈ ಸಭಾಧ್ಯಕ್ಷರೇ, ಸರ್ ಏನು ಕೇಳಿಸ್ತಾ ಇಲ್ಲ. ನಾನು ಏನ್ ಮಾತಾಡ್ಲಿ? ನೀವು ಮಾತಾಡಿ, ಕೇಳ್ಬೇಕಲ್ಲ ಸರ್. ಕುತ್ಕೊಳ್ಳಿ, ಕೇಳಿಸಿ ಪ್ಲೀಸ್. ಸರ್ ಅಲ್ಲ ಸರ್, ಧೀರಜ್ ಮುನಿರಾಜ್ ಅಧ್ಯಕ್ಷ, ನಿಮ್ಮ ಪೀಠದಿಂದ ಆದೇಶ ಬರಲಿ, ಸೂಕ್ತ ಕ್ರಮ ಆಗಬೇಕು. ಅಧ್ಯಕ್ಷ, ನಾನು ನಿಮ್ಗೆ ಮತ್ತೆ ಸುಮ್ಮನೆ ಕೂತ್ಕೊಳ್ಳಿ. ಅವರು ನೀವು ಕೂತ್ಕೊಳ್ಳಿ. ಈಗ ಆಯ್ತು, ಕೂತ್ಕೊಳ್ಳಿ. ಈಗ ನೀವು ಅಧ್ಯಕ್ಷ, ಈ ವರ್ತನೆಯಿಂದ ಆದೇಶ ಹೊರಬರಬೇಕು. ಕ್ವಶನ್ ಅವರ ದೇವರಾಜ್ ಮುನಿರಾಜ್ ಆರೋಗ್ಯ ಅಧ್ಯಕ್ಷ, ನಿಮ್ಮ ಪೀಠದಿಂದ ಸ್ಪಷ್ಟವಾದ ಆದೇಶ ಹೊರಬರಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.